5 ವರ್ಷ ನಾನೇ ಸಿಎಂ. ನಾನಲ್ಲ ರೀ, ಸಿದ್ದರಾಮಯ್ಯನವರು ಅವರ ಬೆಂಬಲಿಗರು ಹೇಳ್ಕೊಳ್ತಾ ಇರೋದು. ಜೊತೆಗೆ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಡಿ ಕೆ ಶಿವಕುಮಾರ್ ಅವರು ಸಿಎಂ ಅಂತ ಹೇಳ್ಕೊಳ್ತಾ ಇದ್ದಾರೆ. ಬಟ್ ಇದಕ್ಕೆ ಅವಾಗ ಕೆಲವು ಪಾತ್ರಧಾರಿಗಳು ಬಂದು ಇಲ್ಲ ಇಲ್ಲ ಅವರೇ ಮುಂದುವರಿತಾರೆ, ಇಲ್ಲ ಇಲ್ಲ ಇವರೇ ಮುಂದುವರಿತಾರೆ ಅಂತ ಹೇಳಿ ಬಿಲ್ಡಪ್ ಕೊಟ್ಕೊಂಡು ಹೋಗ್ತಾ ಇದ್ದಾರೆ. ಇದರ ಮಧ್ಯದಲ್ಲಿ ಈಗ ಒಂದು ಹೇಳಿಕೆಯನ್ನು ರಾಜಣ್ಣ ಅವರು ಕೂಡ ಕೊಟ್ಟಿದ್ದಾರೆ. ಏನಾಗುತ್ತೆ ಹಾಗಿದ್ದಾಗ? ಸೆಪ್ಟೆಂಬರ್ ಕ್ರಾಂತಿ, ನವೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ, ಯಾವಾಗ ಕ್ರಾಂತಿಗಳಾಗುತ್ತೋ ಗೊತ್ತಿಲ್ಲ. ನಿಜವಾದ ಕ್ರಾಂತಿ ಆಗಿಬಿಟ್ರೆ ದೇಶ ಉದ್ಧಾರ ಆಗುತ್ತೆ. ಸೊ ಡಿಸೆಂಬರ್ಗೆ ಹೊಸ ಗೇಮ್ ಇದೆಯಾ ಅನ್ನೋ ಚರ್ಚೆ ಆಗಿದೆ. ಈಗ ಸೆಪ್ಟೆಂಬರ್ ಎಲ್ಲ ಮುಗೀತು, ಏನೂ ಆಗಲಿಲ್ವಲ್ರಿ ಅಂತಾರೆ. ನವೆಂಬರ್ಗೂ ಕೂಡ ಏನೂ ಇಲ್ಲ ಅನ್ನೋ ಸಂದೇಶವನ್ನು ಸಿ ಎಂ ಈಗಾಗಲೇ ಕೊಟ್ಟಾಗಿದೆ. ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾರೆ. ಅದನ್ನು ಸಿದ್ದರಾಮಯ್ಯನವರು ಕೂಡ ಹೇಳಿದ್ದಾರೆ. ತುಮಕೂರಿನಲ್ಲಿ ಮಾಜಿ ಸಚಿವ ರಾಜಣ್ಣ ಅವರು ಮಾತನಾಡಿ ನವೆಂಬರ್ನಲ್ಲಿ ಬದಲಾವಣೆ ಆಗುತ್ತೆ ಅಂತ ಎಲ್ಲರೂ ಕೂಡ ಊಹೆ ಮಾಡ್ತಾ ಇದ್ದಾರೆ. ನನ್ನ ಪ್ರಕಾರ ಯಾವುದೇ ಬದಲಾವಣೆಗೆ ಊಹೆಗೆ ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ. ಹಿಂದುಳಿದ ವರ್ಗಗಳ ಒಕ್ಕೂಟದ ಕಾರ್ಯಕ್ರಮದಲ್ಲಿ ರಾಜಣ್ಣ ಮಾತಾಡಿದರು. ಸಿದ್ದರಾಮಯ್ಯಗೆ ಹಿಂದೆ ಇದ್ದಂಥ ಗತ್ತು ಕೈರತ್ತು ಕಾಣಿಸ್ತಾ ಇಲ್ಲ. 2013-18ರ ಸಿದ್ದರಾಮಯ್ಯನೇ ಬೇರೆ, ಇವಾಗಿನ ಸಿದ್ದರಾಮಯ್ಯನವರೇ ಬೇರೆ. ನನಗಿರೋ ಮಾಹಿತಿ ಪ್ರಕಾರ ಅವರಿಗೆ ಬೇರೆ ಬೇರೆ ರೀತಿಯ ಒತ್ತಡ ಇದೆ ಅಂದಿದ್ದಾರೆ. ಈ ಮಧ್ಯೆ ಸಿದ್ದರಾಮಯ್ಯನವರೇ 5 ವರ್ಷ ಸಿಎಂ ಆಗಿರ್ತಾರೆ, ನವೆಂಬರ್ಗೆ ಯಾವ ಕ್ರಾಂತಿಯೂ ಆಗಲ್ಲ ಅಂತ ಸಚಿವ ಜಮೀರ್ ಹೇಳಿದ್ದಾರೆ. ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸ್ತೀನಿ ಅಂತ ಹೊಸ ಬಾಂಬ್ ಸಿಡಿಸಿದ್ದಾರೆ. 13-18 ಸಿದ್ದರಾಮಯ್ಯ ಬೇರೆ, ಈಗಿನ ಸಿದ್ದರಾಮಯ್ಯ ಬೇರೆ. ಆಗ ಪಾದರಸದ ಕೆಲಸ ಇರೋದು. ಈಗ ಸ್ವಲ್ಪ ಅವ್ರಿಗೆ ಯಾವ ಒತ್ತಡ ಇದೆಯೋ ಏನ್ ಕತೆ ಅನ್ನೋ ಗೊತ್ತಿಲ್ಲ. ಆದ್ರೆ ನನಗಿರೋ ಮಾಹಿತಿ ಪ್ರಕಾರ ಅವ್ರಿಗೆ ಬೇರೆ ಬೇರೆ ರೀತಿಯ ಒತ್ತಡಗಳು ಇದ್ದಾವೆ. ಕೆಲವು ಹೇಳುವಂತ ಒತ್ತಡನೂ ಹೇಳ್ಬಹುದು, ಕೆಲವು ಹೇಳದೇ ಇರುವಂತವೂ ಇದ್ದಾವೆ. ನೋಡ್ರಿ, ನವೆಂಬರ್ ಅಲ್ಲಿ ಬದಲಾವಣೆ ಆಗ್ತದೆ ಅಂತಕ್ಕಂಥ ಊಹೆ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ನನ್ನ ಪ್ರಕಾರ ಯಾವುದೇ ಬದಲಾವಣೆಗಳು ಇಲ್ಲ, ಯಾವುದೇ ಊಹೆಗೂ ಕೂಡ ಅವಕಾಶ ಇಲ್ಲ. ಸರ್ಕಾರ 5 ವರ್ಷ ನಿರಂತರವಾಗಿ ಇದ್ದೇ ಇರ್ತದೆ. ಏನೇನು ಕ್ರಾಂತಿ ಇಲ್ಲ. ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ. 5 ವರ್ಷ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ. ನಾನಿಲ್ಲ, ನನ್ನ ಜೊತೆ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ, ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಏನಕ್ಕೆ ಮನೆ ಮುಖ್ಯಮಂತ್ರಿಗಳು ಮೈಸೂರಲ್ಲಿ ಹೇಳಿಕೆ ಕೊಟ್ಟಿದ್ದರು, ಈ ಥರ 5 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳಲಿಕ್ಕೆ. ಮನೆ ಡಿ ಕೆ ಶಿವಕುಮಾರ್ ನಮ್ಮ ಪಕ್ಷದ ಅಧ್ಯಕ್ಷರು, ನಮ್ಮ ನಾಯಕರು, ಅವರು ಹೇಳಿಕೆನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಹೇಳ್ತಾ ಇರೋದು ಸರಿ. ಈಗ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ, ತೀರ್ಮಾನ ಮಾಡಬೇಕಾಗಿರೋದು ಯಾವುದು? ಹೈಕಮಾಂಡ್ ಮಾಡಬೇಕಾಗಿರೋದು. ನಾವೆಲ್ಲ ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲ ಬದ್ಧ. ನಾವು ಹೈಕಮಾಂಡ್ ಗೆರೆ ಹಾಕಿದ್ದು ನಾವು ಯಾರೂ ಗೆರೆ ದಾಟಲ್ಲ. ನೋಡಿರಿ, ಹೈಕಮಾಂಡ್ ತೀರ್ಮಾನ ಮಾಡಬೇಕಾಗಿರೋದು. ಅವರು ಮುಖ್ಯಮಂತ್ರಿ ಆಗಬೇಕಂತ ಆಸೆ ಇದೆ, ಆಗಬೇಕಂತ ನಾವು ಬಯಸ್ತೀವಿ. ಅಂದರೆ ಈ 5 ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರ್ತಾರೆ. ಸೊ ಇದರಲ್ಲಿ ಜಮೀರ್ ಅವ್ರು ಯಾಕೆ ಅಂತಂದರೆ ನಾಳೆ ಹೆಚ್ಚು ಕಡಿಮೆ ಆಗ್ಬಿಟ್ಟು ಆಮೇಲೆ ಮಂತ್ರಿ ಸ್ಥಾನ ಹೋಗ್ಬಿಟ್ಟು ನಾನು ಬರೀ ಸಿದ್ದರಾಮಯ್ಯನವ್ರ ಪರ ಅಂದಾಗ ಡಿ ಕೆ ಶಿವಕುಮಾರ್ ಅಪ್ಪಿತಪ್ಪಿ ಮುಖ್ಯಮಂತ್ರಿ ಆಗಿಬಿಟ್ರೆ ಕತೆ ಏನಾಗಬೇಕು? ಸ್ವಲ್ಪ ಇರಲಿ ಅಂತೇಳಿ ಒಂದು ಖರ್ಚಿಫೋ ಟವೆಲ್ಲೋ ಬೇಗ ಬೆಡ್ಶೀಟೇ ಹಾಕಿ ಇಟ್ಕೊಂಡು ಹೋಗ್ತಾರೇನೋ, ಯಾರಿಗೆ ಗೊತ್ತು.